ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲೊಬ್ಬರು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತಂದರೆ, ನಿನ್ನೆ ತಾನೇ ನಾನು ಏನಪ್ಪ ಅಂತಂದರೆ ಫಾರೆಸ್ಟ್ ಗಾರ್ಡು ಮತ್ತು ಫಾರೆಸ್ಟ್ ವಾಚರ್ಗೆ ಸಂಬಂಧಿಸಿರುವಂಥ ಒಂದು ವೀಡಿಯೋವನ್ನು ಮಾಡಿದ್ದೆ. ನೋಟಿಫಿಕೇಷನ್ ಆಗುತ್ತೆ ಅಂಥೇಳಿ. ಓಕೆ, ಅದಕ್ಕೆ ಸಂಬಂಧಿಸಿರುವಂತಹ ಒಂದು ಅಫಿಷಿಯಲ್ ಅಪ್ಡೇಟ್ ನಮಗೆ ಈಗ ವೆಬ್ಸೈಟಲ್ಲೇ ಸಿಗುತ್ತೆ, ಅಫಿಷಿಯಲ್ ವೆಬ್ಸೈಟಲ್ಲಿ. ಓಕೆನಾ, ಇದು ಫೇಕ್ ಅಂತ ಅನ್ನೋರಿಗೆ ಈ ಒಂದು ವಿಡಿಯೋ ನೋಡ್ಬೋದು ನೀವು. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಅಫಿಷಿಯಲ್ ಏನಪ್ಪ ಅಂದರೆ ವೆಬ್ಸೈಟ್, ಹೌದಾ. ಇದರಲ್ಲಿ ನೀವು ನೋಡ್ಬೋದು ಏನಂತ ಕೊಟ್ಟಿದ್ದಾರೆ ಅಂತಂತಂದರೆ, ನೋಟಿಫಿಕೇಷನ್ ಬಗ್ಗೆ ಇಲ್ಲಿದೆ ನೋಡಿ. ನೀವು ನೋಡ್ತಿದ್ರೆ ಅಂದ್ಕೊಳ್ತೀನಿ. ಕರೆಂಟ್ ಸ್ಟೇಟಸ್ ಅಂತಿದೆ. ಇಲ್ಲಿ ಎಕ್ಸ್ಪೆಕ್ಟೆಡ್ ವೇಕೆನ್ಸೀಸ್ ಅಂದರೆ 700ಕ್ಕೂ ಪ್ಲಸ್ ಪೋಸ್ಟ್ಗಳಿದ್ದಾವೆ, ಹೌದಾ. ಯಾವುದಪ್ಪ ಅಂತಂತಂದರೆ ಈ ಸರಿ ಆಗುವಂತಹ ನೋಟಿಫಿಕೇಷನ್ ಇದು. 700ಕ್ಕೂ ಹೆಚ್ಚೇನು ನೋಟಿಫಿಕೇಷನ್ ಪೋಸ್ಟ್ ಇದ್ದಾವಲ್ಲ, ಇದು ಈ ಬಾರಿ ಆಗುವಂತಹ ನೋಟಿಫಿಕೇಷನ್ದಾಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು. ಫಸ್ಟ್ ಯಾವುದಪ್ಪ ಅಂತಂದರೆ ಫಾರೆಸ್ಟ್ ಗಾರ್ಡು ಒಂದು ಏನಪ್ಪ ಅಂತಂತಂದರೆ, ಇದಕ್ಕೆ ಕ್ವಾಲಿಫಿಕೇಷನು ಎಲ್ಲ ಕೊಟ್ಟಿದ್ದಾರೆ ಅವರು. ಮತ್ತು ಎಕ್ಸ್ಪೆಕ್ಟೆಡ್ ವೇಕೆನ್ಸಿ ಎಷ್ಟಿರ್ಬೋದು ಅಂಥೇಳಿ ಸಹ ಇಲ್ಲಿದೆ. ಇದರಲ್ಲಿ ನೋಡ್ಬೋದು ನೀವು. ಫಾರೆಸ್ಟ್ ಗಾರ್ಡ್ ಬೀಟ್ ಫಾರೆಸ್ಟರ್ ಅಂತೇಳಿ ಇಲ್ಲಿ ಬಂದ್ಬಿಟ್ಟು ಕ್ವಾಲಿಫಿಕೇಷನು ಸೆಕೆಂಡ್ PUC. ಯಾವುದೇ ನೀವು ಸೆಕೆಂಡ್ PUC ಯಾವುದೇ ಸ್ಟ್ರೀಮಲ್ಲಿ ಪಾಸ್ ಆದ್ರೂ ಸಹ ನೀವು ಎಲಿಜಿಬಲ್ ಇರ್ತೀರ. ಇದಕ್ಕೆ ಏಜು 18ರಿಂದ 27, ಇದು ಜನರಲ್ಗೆ ಇರುತ್ತೆ. ಮತ್ತು ಏಜ್ ರಿಸ್ಟ್ರಿಕ್ಷನ್ ಸಹ ಇರುತ್ತೆ. ಇದಕ್ಕೆ ಸ್ಯಾಲ್ರಿ ಸಹ ನೀವು ನೋಡ್ಬೋದು. ಏನಪ್ಪ ಅಂದರೆ 23,500 ರೂಪಾಯಿಂದ 47,650 ರೂಪಾಯಿವರೆಗೂ ಸಹ ಇರುತ್ತೆ. ನೆಕ್ಸ್ಟು ವೇಕೆನ್ಸೀಸ್, ಇದು ಇಂಪಾರ್ಟೆಂಟ್. ಈ ಸಾರಿ ಹಿಂದೆ ಏನಪ್ಪ 540 ಬಂತಲ್ಲ, ಈ ಸಾರಿ 700ಕ್ಕೂ ಹೆಚ್ಚು ಪೋಸ್ಟ್ಗಳು ಬರಲಿವೆ ಅಂಥೇಳಿ ಇಲ್ಲಿ ಅಫಿಷಿಯಲ್ ಇನ್ಫಾರ್ಮೇಷನ್. ಇದು ಯಾವುದೇ ಒಂದು ಫೇಕ್ ಇನ್ಫಾರ್ಮೇಷನ್ ಅಲ್ಲ, ಹೌದಾ. ಇದು ಬರುವಂಥದ್ದು ಗ್ರೂಪ್ C ಪರ್ಮನೆಂಟ್ ಹುದ್ದೆಗಳು. ನೆಕ್ಸ್ಟು ಅಪ್ಲಿಕೇಶನ್ ಫೀ ಬಂದುಬಿಟ್ಟು ಎಷ್ಟಪ್ಪ ಅಂದರೆ 120 ರೂಪಾಯಿ ಇರುತ್ತೆ. ಮತ್ತು ಉಳಿದಂಥ ಅಭ್ಯರ್ಥಿಗಳಿಗೆ ಕೇವಲ 45 ರೂಪಾಯಿ ಫೀ ಇರುವಂಥದ್ದು. ಇನ್ನು ನೆಕ್ಸ್ಟು ಯಾವುದಪ್ಪ ಅಂದರೆ ಫಾರೆಸ್ಟ್ ವಾಚರ್. ಇದು ಸಹ ಜಾಸ್ತಿ ಜನ ಏನಪ್ಪ ಅಂದರೆ ಕಾಯ್ತಾ ಇರುವಂಥ ಒಂದು ಏನಪ್ಪ ಅಂತಂತಂದರೆ ಪೋಸ್ಟ್ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಇದಕ್ಕೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು SLC ಪಡೆದಂಥ ಅಭ್ಯರ್ಥಿಗಳು ಏನಪ್ಪ ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ಜನರಲ್ ಅವರಿಗೆ 18ರಿಂದ 35ವರೆಗೂ ಸಹ ಏಜ್ ಇರುವಂಥದ್ದು. ನೆಕ್ಸ್ಟ್ ಸ್ಯಾಲ್ರಿ 18,600ರಿಂದ 32,600ವರೆಗೂ ಇರುತ್ತೆ. ಈ ಸಾರಿ ಇಲ್ಲಿ ನೋಡ್ರಿ, ಎಕ್ಸ್ಪೆಕ್ಟೆಡ್ ವೇಕೆನ್ಸೀಸ್ ಎಷ್ಟಪ್ಪ ಅಂತಂದರೆ 310ವರೆಗೂ ಸಹ ವೇಕೆನ್ಸಿಗಳು ಬರುವಂತಹ ಸಾಧ್ಯತೆ ಇದೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಬಂದುಬಿಟ್ಟು 100 ರೂಪಾಯಿ ಜನರಲ್ ಅವ್ರಿಗೆ, ಉಳಿದಂಥ ಎಲ್ಲ ಅಭ್ಯರ್ಥಿಗಳಿಗೆ 70 ರೂಪಾಯಿ ಫೀ. ಇದು ಏನಪ್ಪ ಅಂತಂತಂದರೆ ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟ್ ವಾಚರ್ಗೆ ಸಂಬಂಧಿಸಿರುವಂತಹ ಒಂದು ನೋಟಿಫಿಕೇಷನ್ ವಿಡಿಯೋ ಆಗಿತ್ತು. ಇದರಲ್ಲಿ ನಾನು ನಿಮಗೆ ನೋಟಿಫಿಕೇಷನ್ ಯಾವಾಗ ಬರ್ಬೋದು ಅಂತಂತಂದರೆ, ಇವರೇ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ರಿಲೀಸಿಂಗ್ ಸೂನ್ ಅಂತೇಳಿ, ಹೌದಾ. ಇಲ್ಲಿ ನೀವು ನೋಡ್ಬೋದು ಹೆಡ್ಲೈನ್ ಇಲ್ಲಿದೆ ನೋಡಿ. ಏನಪ್ಪ ಅಂತಂದರೆ 2026 ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೆಕ್ರೂಟ್ಮೆಂಟ್ 2026. ಟೋಟಲ್ ಆಗಿ ಎಷ್ಟಪ್ಪ ಅಂತಂತಂದರೆ 700ಕ್ಕೂ ಹೆಚ್ಚು ಒಂದು ಫಾರೆಸ್ಟ್ ಗಾರ್ಡು ಮತ್ತು ಫಾರೆಸ್ಟ್ ವಾಚರ್ ಹುದ್ದೆಗಳ ಒಂದು ನೋಟಿಫಿಕೇಷನು ಅತಿ ಶೀಘ್ರದಲ್ಲಿ ಬರಲಿದೆ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ದಿನದಲ್ಲೇ ನೀವು ನೋಟಿಫಿಕೇಷನ್ನ ನೋಡ್ತೀರ. ಓಕೆ, ಇದು ಒಂದು ಅಫಿಷಿಯಲ್ ಇನ್ಫಾರ್ಮೇಷನ್ಗೆ ಏನಪ್ಪ ಅಂತಂದರೆ ಈಗ ನಿಮಗೆ ಅಫಿಷಿಯಲ್ ಇನ್ಫಾರ್ಮೇಷನಲ್ಲೇ ಸಿಕ್ಕಿದೆ. ನೆಕ್ಸ್ಟು ನಿಮಗೆ ಏನಪ್ಪ ಅಂತಂತಂದರೆ ಎಷ್ಟು ಎಷ್ಟು ಪರ್ಸೆಂಟೇಜ್ ತೊಗೊಂಡ್ರು ಸೆಲೆಕ್ಟ್ ಆಗ್ಬೋದು ಅಂತ. ಸೆಲೆಕ್ಷನ್ ಪ್ರೊಸೆಸ್ಸು ಫಾರೆಸ್ಟ್ ವಾಚರ್ಗೆ ಫಸ್ಟ್ ಏನಪ್ಪ ಅಂದರೆ, ಯಾರೆಲ್ಲ 10th ಪಾಸಾಗಿರ್ತಾರೋ ನಿಮ್ಮ 10th ಪರ್ಸೆಂಟೇಜ್ ಮೇಲೆ 1:10 ಫಿಸಿಕಲಿ ಕರೀತಾರೆ. ಫಿಸಿಕಲ್ ಪಾಸ್ ಆದವರು ಸೆಲೆಕ್ಟ್. ನೆಕ್ಸ್ಟು ಫಾರೆಸ್ಟ್ ಗಾರ್ಡ್ಗೆ 1:20 ಕರೀತಾರೆ. ಇದು ಫಿಸಿಕಲ್ ಪಾಸ್ ಆದವರು ಎಕ್ಸಾಮ್ ಬರೋದು, ಮತ್ತು ಆನಂತರ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ. ಬಟ್ ನೀವು ಫಸ್ಟು ಈ ರೇಷೋಲ್ಲಿ ಫಸ್ಟೇ ನೀವು ಸೆಲೆಕ್ಟ್ ಆಗಬೇಕು ಅಂತಂದರೆ ಮಿನಿಮಮ್ 95+ ಇರಬೇಕು. ಮಿನಿಮಮ್ 95+, PUC ಆಗಲಿ SLC ಆಗಲಿ ಮಿನಿಮಮ್ 95+ ಇದ್ದರೂ ಸೆಲೆಕ್ಟ್ ಆಗುವಂಥ ಚಾನ್ಸಸ್ಸು ಇರುತ್ತೆ. ಓಕೆನಾ, ಇದು ಇವತ್ತಿನ ವಿಡಿಯೋ.
ನಿಮಗೆ ಇನ್ನೂ ಯಾವ ಸರ್ಕಲ್ ವೈಸ್ ಎಷ್ಟೆಷ್ಟು ಕಟ್ ಆಫ್ ಇತ್ತು ಲಾಸ್ಟ್ ಇಯರ್ದು ವೀಡಿಯೋ ಮಾಡಿ ಅಂತಂದರೆ, ಮತ್ತು ಫಿಸಿಕಲ್ ಏನಿರುತ್ತೆ, ಎಕ್ಸಾಮಲ್ಲಿ ಏನಿರುತ್ತೆ, ಎಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತಂದರೆ ವಿಡಿಯೋ ಮಾಡಿ ಅಂತಂದರೆ ಪ್ರತಿಯೊಬ್ಬರು ಸಹ ಕಾಮೆಂಟನ್ನು ಮಾಡಿ. ಹಾಗೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಫಾರೆಸ್ಟ್ ಗಾರ್ಡ್ ಬಗ್ಗೆ ಮೊದಲಿಂದನೂ ಹೇಳ್ತಾ ಇದ್ದೆ, ನೋಟಿಫಿಕೇಷನ್ ಬರುತ್ತೆ ಅಂತ. ಈಗ ಅಫಿಷಿಯಲ್ ಇನ್ಫಾರ್ಮೇಷನ್ ಬಂದಿದೆ, ನೋಟಿಫಿಕೇಷನ್ ಸಹ ಬೇಗ ಬರುತ್ತೆ. ಓಕೆ, ಥ್ಯಾಂಕ್ ಯು.